ಹನುಮಂತನ ಬೆನ್ನಿಗೆ ಹೊಡೆದ ಭವ್ಯ, ಗರಂ ಆದ ಫ್ಯಾನ್ಸ್. ಬಿಗ್ ಬಾಸ್ ಮನೆ ಆಟದಲ್ಲಿ ಪೈಪೋಟಿ ಶುರುವಾಗಿದೆ. 9 ಸ್ಪರ್ಧಿಗಳಲ್ಲಿ ಫಿನಾಲೆ ತಲುಪಲು ಗುದ್ದಾಟ ಶುರುವಾಗಿದೆ. ಇನ್ನು 100ನೇ ದಿನದಲ್ಲಿ ಬಾಲ್ಗಳನ್ನ ಸಂಗ್ರಹಿಸುವ ಟಾಸ್ಕ್ ನೀಡಲಾಗಿದೆ. ಈ ಟಾಸ್ಕ್ ತುಂಬಾ ಟ್ರಿಕಿ ಆಗಿದೆ ಕೂಡ. ತಮ್ಮ ಚೆಂಡುಗಳನ್ನು ಸ್ಪರ್ಧಿಗಳು ಕಾಪಾಡಿಕೊಳ್ಬೇಕು, ಎದುರಾಳಿಗಳ ಚೆಂಡುಗಳನ್ನ ಕಸಿದುಕೊಳ್ಬೇಕು. ಎರಡೂ ಕೆಲಸವನ್ನು ಒಟ್ಟಿಗೆ ಮಾಡೋದು ಕಷ್ಟ. ಭವ್ಯ ಅವರು ಸಾಧ್ಯವಾದಷ್ಟು ಬಾಲ್ಗಳನ್ನು ಸಂಗ್ರಹಿಸುತ್ತಾ ಬಂದ್ರು. ಆದ್ರೆ ಆ ಚೆಂಡುಗಳನ್ನು ಉಳಿಸಿಕೊಳ್ಳೋದು ಅಷ್ಟು ಸುಲಭ ಆಗಿರಲಿಲ್ಲ. ಈ ವೇಳೆ ಹನುಮಂತ ಮತ್ತು ಭವ್ಯ ಕಿತ್ತಾಟ ಶುರುವಾಗಿದೆ. ಬಾಲ್ ಕಸಿದುಕೊಳ್ಳಲು ಬಂದ ಹನುಮಂತನ ಬೆನ್ನಿಗೆ ಹೊಡೆದಿದ್ದಾರೆ. ಸಾಕಷ್ಟು ಚೆಂಡುಗಳನ್ನು ಸಂಗ್ರಹಿಸಿದ್ದ ಅವರು ಒಂದಷ್ಟು ತಂತ್ರಗಳನ್ನು ಬಳಸಲು ಪ್ರಯತ್ನಿಸಿದ್ರು. ಬಟ್ಟೆಯಿಂದ ಬ್ಯಾಸ್ಕೆಟ್ ಮುಚ್ಚಿಕೊಳ್ಳುವಂತಿಲ್ಲ ಎಂದು ಕ್ಯಾಪ್ಟನ್ ರಜತ್ ಹೇಳಿದ್ರು. ಹಾಗಾಗಿ ಚೆಂಡುಗಳನ್ನು ಕಾಪಾಡಿಕೊಳ್ಳೋದು ಇನ್ನಷ್ಟು ಕಷ್ಟ ಆಯಿತು. ಆ ಸಂದರ್ಭವನ್ನು ಬಳಸಿಕೊಂಡು ಹನುಮಂತ ಟಾಸ್ಕ್ ವೇಳೆ ಭವ್ಯ ಸಂಗ್ರಹಿಸಿದ್ದ ಬಾಲ್ ಕಸಿಯಲು ಬಂದಿದ್ದಾರೆ. ಇದರಿಂದ ಭವ್ಯಗೆ ಸಿಟ್ಟು ಬಂದಿದೆ. ಭವ್ಯ ಸಂಗ್ರಹಿಸಿದ್ದ ಬಾಲಿನ ಬಾಕ್ಸ್ ಅನ್ನ ಹನುಮಂತು ಎತ್ತಿ ಹೊರಗೆ ಹಾಕಿದ್ದಾರೆ. ಈ ಪರಿಣಾಮ ಭವ್ಯ ಸಂಗ್ರಹಿಸಿದ್ದ ಅಷ್ಟೂ ಬಾಲ್ಗಳು ಹೊರಗೆ ಬಿದ್ದಿದೆ. ಇದರಿಂದ ಭವ್ಯ ಸಿಟ್ಟಿನಿಂದ ಬುಟ್ಟಿ ಕೊಡಿ ಎಂದು ಹನುಮಂತನ ಬೆನ್ನಿಗೆ ಹೊಡೆದಿದ್ದಾರೆ. ಆಗ ಹನುಮ ಉಸ್ತುವಾರಿಗೆ ಭವ್ಯ ಹೊಡಿತಿದ್ದಾರೆ ಎಂದು ಕೂಗಾಡಿದ್ದಾರೆ. ಟಾಸ್ಕ್ ಎಲ್ಲ ಮುಗಿದ ಬಳಿಕ ಭವ್ಯ ಬಳಿ ನಾನು ಬೇಕಂತ ಮಾಡಿಲ್ಲ, ಆಟ ಅಷ್ಟೇ ಎಂದಿದ್ದಾರೆ. ನಾನು ಅಷ್ಟೇ ಎಂದು ಭವ್ಯ ಕೂಡ ಹೇಳಿದ್ದಾರೆ. ಏನಾದ್ರೂ ಬೇಸರ ಆಗಿದ್ರೆ ಕ್ಷಮಿಸಿ ಎಂದು ಭವ್ಯ ಅವರು ಹನುಮಂತನ ಕಾಲು ನಮಸ್ಕರಿಸಿದ್ದಾರೆ. ಸದ್ಯ ಹನುಮಂತನ ಬೆನ್ನಿಗೆ ಭವ್ಯ ಹೊಡೆದಿರೋದು ಹನುಮನ ಫ್ಯಾನ್ಸ್ ಕೋಪಕ್ಕೆ ಗುರಿಯಾಗಿದೆ. ಭವ್ಯ ಹೊಡೆದಿದ್ದಕ್ಕೆ ಎಲ್ಲರೂ ಸುಮ್ನೆ ಇದ್ದೀರಾ? ಅದೇ ಹನುಮಂತ ಭವ್ಯ ಬೆನ್ನಿಗೆ ಹೊಡೆದಿದ್ರೆ ವಿಷಯ ಏನೆಲ್ಲ ಆಗ್ತಿತ್ತು ಎಂದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಭವ್ಯ ಮೇಲೆ ರಾಂಗ್ ಆಗಿದ್ದಾರೆ. ಉಳಿದುಕೊಂಡಿರುವ ಕೆಲವೇ ಸ್ಪರ್ಧಿಗಳ ನಡುವೆ ಪೈಪೋಟಿಯ ಕಾವು ಹೆಚ್ಚಾಗಿದೆ. ಉಗ್ರಂ ಮಂಜು, ಗೌತಮಿ ಜಾಧವ್, ತ್ರಿವಿಕ್ರಮ್, ಭವ್ಯ ಗೌಡ ಅವರು ಸ್ನೇಹದ ಮುಖವಾಡ ಬದಿಗಿಟ್ಟು ಆಟ ಆಡಲೇಬೇಕಾದ ದಿನಗಳು ಈಗ ಬಂದಿವೆ. ಕೊನೆಯಲ್ಲಿ ರಜತ್ ಅವರು ಕ್ಯಾಪ್ಟನ್ ಆಗಿ ಗಮನ ಸೆಳೆಯುತ್ತಿದ್ದಾರೆ. ಯಾರಿಗೆ ಕಪ್ ಸಿಗುತ್ತದೆ ಎಂಬುದನ್ನು ತಿಳಿಯಲು ಕೆಲವು ದಿನಗಳು ಮಾತ್ರ ಬಾಕಿ ಇವೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.